ಧ್ಯಾನಮೂಲಂ ಗುರೋರ್ಮೂರ್ತಿ, ಪೂಜಾಮೂಲಂ ಗುರೋಃ ಪದಂ, ಮಂತ್ರಮೂಲಂ ಗುರೋರ್ವಾಕ್ಯಂ, ಮೋಕ್ಷಮೂಲಂ ಗುರೋಃ ಕೃಪಾ. ಎಲ್ಲ ಆಸ್ತಿಕರಿಗೂ ಶ್ರೀಶಂಕರ ವಾಹಿನಿಯ ವೀಕ್ಷಕರಿಗೂ ಇಂದಿನ ಗುರುಕುಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಧ್ಯಾನಕ್ಕೆ ಏನು ಮೂಲ ಅಂದರೆ ಧ್ಯಾನ ಮೂಲಂ ಗುರೋಃ ಮೂರ್ತಿ. ಗುರುವಿನ ಆ ಮೂರ್ತಿಯೇ ಧ್ಯಾನಕ್ಕೆ ಮೂಲವಂತೆ. ಪೂಜಾ ಮೂಲಂ ಗುರೋಃ ಪದಂ. ಎಲ್ಲ ಪೂಜೆಗಳಿಗೂ ಶ್ರೇಷ್ಠವಾದಂತಹ ಪೂಜೆ ಯಾವುದಪ್ಪ ಅಂದರೆ ಅದು ಗುರುಗಳಿಗೆ ಮಾಡುವಂತಹ ಪಾದಪೂಜೆಯಂತೆ. ಮಂತ್ರಮೂಲಂ ಗುರೋರ್ವಾಕ್ಯಂ. ಎಲ್ಲ ಮಂತ್ರಗಳಿಗಿಂತಲೂ ಶ್ರೇಷ್ಠವಾದಂತಹ ಮಂತ್ರ ಯಾವುದು ಅಂದರೆ ಅದು ಗುರುವಿನ ಮಂತ್ರವಂತೆ. ಮೋಕ್ಷಮೂಲಂ ಗುರೋಃ ಕೃಪಾ. ಮೋಕ್ಷಕ್ಕೆ ಮೂಲ ಯಾವುದಪ್ಪ, ಮೋಕ್ಷಕ್ಕೆ ಕಾರಣ ಯಾವುದು ಅಂದರೆ ಅದು ಗುರುವಿನ ಕೃಪೆಯಂತೆ. ಅಂತಹ ಗುರುಗಳ ಮಹಿಮೆಯನ್ನು ಸಾರುವಂತಹ ಒಂದು ಶ್ಲೋಕವಿದೆ. ಆ ಒಂದು ಶ್ಲೋಕದ ಅಥವಾ ಸ್ತೋತ್ರದ ಹೆಸರು ಗುರುಭಕ್ತಿ ಸ್ತೋತ್ರಂ ಅಥವಾ ಗುರುಸ್ತೋತ್ರಂ ಅಂತ ಅದನ್ನು ಕರೀತಾರೆ. ಅದನ್ನು ನಾವು ಇಂದು ಕಲ್ತ್ಕೊಳ್ಳೋದಕ್ಕಾಗಿ ಇಲ್ಲಿ ಬಂದಿದ್ದೇವೆ. ತುಂಬ ಮುಖ್ಯವಾದಂತಹ ಸ್ತೋತ್ರವಿದು. ಎಷ್ಟು ಭಕ್ತಿ ಪ್ರಪತ್ತಿಗಳಿದ್ದರೂ ನಮಗೆ ಸಾಲಲ್ಲ ಈ ಒಂದು ಗುರುವಿನ ವಿಷಯದಲ್ಲಿ. ಅಂತಹ ಗುರುವಿನ ಅಪಾರವಾದಂತಹ ಮಹಿಮೆಯನ್ನು ಹೇಳುವಂತಹ ಈ ಸ್ತೋತ್ರವನ್ನು ಕಲಿದುಕೊಳ್ಳೋಣ. ತಾವೆಲ್ಲರೂ ಸಿದ್ಧವಾಗಿದ್ದೀರಾ ಅಂತ ನಂಬಿದ್ದೇನೆ. ನಾನು ನಿಮಗೆ ಹೇಳ್ಕೊಡ್ತೀನಿ, ತಾವೆಲ್ಲರೂ ಕೂಡ ಅಂತೆಯೇ ಹೇಳಿ. ಶರೀರಂ ಸುರೂಪಂ. ಇನ್ನೊಂದು ಸರ್ತಿ. ಯಥಾ ವಾ ಕಲತ್ರಂ. ಶರೀರಂ ಸುರೂಪಂ. ಯಥಾ ವಾ ಕಲತ್ರಂ. ತುಂಬ ಜೋರಾಗಿ ಹೇಳಬೇಕು. ಶರೀರಂ ಸುರೂಪಂ. ಯಥಾ ವಾ ಕಲತ್ರಂ. ಯಶಶ್ಚಾರುಚಿತ್ರಂ. ಧನಂ ಮೇರುತುಲ್ಯಂ. ಶರೀರಂ ಸುರೂಪಂ ಯಥಾ ವಾ ಕಲತ್ರಂ. ಶರೀರಂ ಯಶಶ್ಚಾರುಚಿತ್ರಂ. ಸರಿಯಾಗಿ ಕೇಳಿಸ್ಕೊಳ್ಳಿ. ಯಶಶ್ಚಾರುಚಿತ್ರಂ. ಧನಂ ಮೇರುತುಲ್ಯಂ. ಶರೀರಂ ಸುರೂಪಂ ಯಥಾ ವಾ ಕಲತ್ರಂ. ಯಶಶ್ಚಾರುಚಿತ್ರಂ. ಧನಂ ಮೇರುತುಲ್ಯಂ. ಮನಶ್ಚೇನ್ನ ಲಗ್ನಂ. ಗುರೋರಂಘ್ರಿ ಪದ್ಮೇ. ತತಃ ಕಿಂ ತತಃ ಕಿಂ. ತತಃ ಕಿಂ ತತಃ ಕಿಂ. ಶರೀರಂ ಸುರೂಪಂ ಯಥಾ ವಾ ಕಲತ್ರಂ. ಯಶಶ್ಚಾರುಚಿತ್ರಂ. ಧನಂ ಮೇರುತುಲ್ಯಂ. ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ.
मनश्चेन्न लग्नं गुरोरङ्घ्रिपद्मे ಅಂಘ್ರಿ ಅಂದರೆ ಕಾಲು, ಪದ್ಮ ಅಂದ್ರೇನು? ಕಮಲದಂತಿರುವಂತಹ ಕಾಲು ಅಂತ. ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಶರೀರಂ ಸುರೂಪಂ ಯಥಾ ವಾ ಕಲತ್ರಂ ಶರೀರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ನನ್ನ ಜೊತೆಗೆ ಹೇಳ್ತೀರಾ? ಹುಮ್ಮಸ್ಸಿನಿಂದ ಗುರುಗಳ ಮೇಲೆ ಶ್ರದ್ಧಾ ಭಕ್ತಿಗಳಿಂದ ನೀವು ಈ ಒಂದು ಸ್ತೋತ್ರವನ್ನು ಹೇಳ್ತಾ ಇರಬೇಕಾದ್ರೆ ಆ ಗುರುಗಳ ಸ್ವರೂಪ ನಿಮ್ಮ ಕಣ್ಣೆದುರಿಗೆ ಬರಬೇಕು. ಅವರು ಪೂಜೆ ಮಾಡ್ತಾ ಇರೋಂಗೆ, ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ಇರುವಂಗೆ, ಎಲ್ಲ ರೀತಿಯಲ್ಲೂ ನೀವು ಗುರುಗಳ ಹತ್ತಿರವೇ ಯಾವಾಗಲೂ ಇರುವಂತಹ ಆ ಒಂದು ಭಾವನೆಯನ್ನು ತಂದುಕೊಂಡು ಈ ಶ್ಲೋಕವನ್ನು ಹೇಳಿ. ಹೇಳ್ತೀರಾ? ಶರೀರಂ ಸುರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ದದಃ ಕಿಂ ತತಃ ಕಿಂ ಶರೀರಂ ಸುರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಇನ್ನೊಂದ್ಸರ್ತಿ ನೀವು ಮಾತ್ರ ಹೇಳಿ. ಶರೀರಂ ಸ್ವರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಶರೀರಂ ಸ್ವರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಈ ಒಂದು ಶ್ಲೋಕದಲ್ಲಿ ಆ ಗುರುಗಳ ಮಹಿಮೆಯನ್ನು ಹೀಗೆ ಹೇಳಿದ್ದಾರೆ. ಶರೀರಂ ಸುರೂಪಂ ಯಥಾ ವಾ ಕಲತ್ರಂ. ಭಗವಂತ ನಮಗೆ ಒಳ್ಳೆ ಶರೀರವನ್ನು ಕೊಟ್ಟಿರ್ಬೋದು, ತುಂಬ ಸುಂದರನಾದಂತಹ ವ್ಯಕ್ತಿ ನಾನು ಅಂತ ನಮಗೆ ಅನ್ನಿಸ್ಬಹುದು. ಯಾರೇ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಮಕ್ಕಳೇ, ಮುಖ ನಾನೇನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾರೆ. ಶರೀರಂ ಸುರೂಪಂ ಯಥಾ ವಾ ಕಲತ್ರಂ. ಮತ್ತೆ ನನ್ನ ಹೆಂಡತಿಯು ತುಂಬ ಸುಂದರಳು ಅಂತ ಯಾವಾಗಲೂ ಎಲ್ಲರೂ ಅಂದ್ಕೊಳ್ತಾರಂತೆ. ಭಗವಂತ ಒಳ್ಳೆಯ ಶರೀರವನ್ನು, ಸುಂದರ ಅಂದರೆ ಬ್ಯೂಟಿಫುಲ್, ಸುಂದರವಾದ ಶರೀರ, ಶರೀರ ಅಂದರೆ ಬಾಡಿ, ಸುಂದರವಾದ ಶರೀರವನ್ನು ಅಥವಾ ಸುಂದರವಾದಂತಹ ಹೆಂಡತಿಯನ್ನೂ ಕೊಟ್ಟಿದ್ರೆ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ. ಯಶಸ್ಸು, ಯಶಃ ಅಂದರೆ ಫೇಮ್, ಫೇಮ್ ತುಂಬ ಫೇಮಸ್ ಆಗಿರೋದು. ಎಲ್ಲಿ ನೋಡಿದ್ರು ನನ್ನ ಫೇಮ್ ಬಗ್ಗೆನೇ ಮಾತು. 4 ಕಡೆ ಹೋಗು, ಯಾವುದೇ ಡೈರೆಕ್ಷನ್ನಲ್ಲಿ ಹೋದರೂ ಅಲ್ಲಿ ನನ್ನ ಒಳ್ಳೆ ಹೆಸರಿರಬೇಕು ಅಂತ ಇರೋ ವ್ಯಕ್ತಿ ಆಗಿರಬಹುದು. ಅಂದರೆ ಮೋಸ್ಟ್ ಫೇಮಸ್ ಪರ್ಸನ್ ಹಿ ಮೇ ಬಿ.
ಹಿ ಮೇ ಬಿ ಎ ವೆರಿ ಹ್ಯಾಂಡ್ಸಮ್ ಪರ್ಸನ್, ಅಂತಹ ವ್ಯಕ್ತಿ ತುಂಬ ನೋಡಕ್ಕೆ ಚೆನ್ನಾಗಿರ್ಬೋದು. ಹಿ ಮೇ ಹ್ಯಾವ್ ಎ ಗುಡ್ ಲುಕಿಂಗ್ ವೈಫ್, ಅವರಿಗೆ ಸುಂದರವಾದಂತಹ ಹೆಂಡತಿ ಇರಬಹುದು. ಹಿ ಮೇ ಹ್ಯಾವ್ ಗುಡ್ ಫೇಮ್, ಒಳ್ಳೆ ಕಡೆ ಎಲ್ಲ ಕಡೆ ಒಳ್ಳೆಯ ರೀತಿಯಲ್ಲಿ ಹೆಸರು ಮಾಡಿರ್ಬೋದು. ಧನಂ ಮೇರುತುಲ್ಯಂ, ತುಂಬ ಎತ್ತರವಾದಂತಹ ಮೌಂಟನ್, ಮೇರು ಮೌಂಟನ್ ಅಂತ, ಮೇರು ಪರ್ವತ, ಮೌಂಟ್ ಮೇರು ಅಂತ ಕೇಳಿದ್ದೀರಾ ಅಲ್ವಾ? ಈ ಮೌಂಟ್ ಮೇರು ಇದೆಯಲ್ಲ, ಅಷ್ಟು ಎತ್ತರಕ್ಕೆ ಧನ ರಾಶಿ ಅವನ ಹತ್ರ ಇದೆ. ಮನಿ ಹಾಕ್ಬಿಟ್ರೆ, ಗುಡ್ಡೆ ಹಾಕಿದ್ರೆ ಅಷ್ಟು ಎತ್ತರಕ್ಕೆ ಬೆಳ್ಕೊಳ್ಳುತ್ತಂತೆ. ಅವೆಲ್ಲ ಇತ್ತು ಅಂತ ಹೇಳಿ ಏನು ಪ್ರಯೋಜನನಪ್ಪ? ನಿನ್ನ ಮನಸ್ಸು ಗುರುಗಳ ಪಾದಾರವಿಂದದಲ್ಲಿ ಇಲ್ಲ ಅಂದರೆ, ಗುರುವಿನ ಕಾಲ್ ಬಳಿ ನಿನ್ನ ಮನಸ್ಸು ಇಲ್ಲ ಅಂದರೆ, ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ, ಅದೆಲ್ಲ ಇದ್ದು ಏನು ಪ್ರಯೋಜನ, ಏನು ಪ್ರಯೋಜನ, ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ಮುಖ್ಯ? ನೀನು ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಬಹುದು, ತುಂಬ ನೋಡಕ್ಕೆ ಸುಂದರನಾಗಿರಬಹುದು, ನಿನ್ನ ಹೆಂಡತಿಯೂ ಸುಂದರಳಾಗಿರಬಹುದು, ಹಾಗೆಯೇ ನಿನಗೆ ಒಳ್ಳೆ ಹೆಸರಿರ್ಬೋದು, ಆದರೆ ನಿನ್ನ ಮನಸ್ಸು ಮಾತ್ರ ಗುರುಗಳ ಬಳಿ ಇಲ್ಲ ಅಂದರೆ ಅವೆಲ್ಲ ಇದ್ದು ಏನು ಪ್ರಯೋಜನ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ಏನು ಗಳಿಸದೆ ಗುರುವನ್ನ ಪೂರ್ತಿಯಾಗಿ ಮನಸ್ಸಲ್ಲಿ ತುಂಬಿಸ್ಕೊಂಡು ಅವನ ಮನಸ್ಸೇ ಗುರುಗಳಿಗೆ ಅರ್ಪಣೆ ಮಾಡಿದಂತಹ ವ್ಯಕ್ತಿ ಏನು ಸಂಪಾದನೆ ಮಾಡದೆ ಹೋದ್ರೂ ಪರವಾಗಿಲ್ಲ, ಅವನಿಗೆಲ್ಲ ಬಂದೇ ಬರುತ್ತೆ, ಅದು ಎರಡನೇ ಪಕ್ಷ. ಆದರೆ ಅವನೇನು ಮಾಡಬೇಕಾಗಿಲ್ಲ, ತನಗೆ ತಾನೇ ಗುರುವಿನ ಆಶೀರ್ವಾದದಿಂದ ಎಲ್ಲ ಸಿಕ್ಕತ್ತೆ. ಆದರೆ ಎಲ್ಲವೂ ಇದ್ದು ಗುರುಭಕ್ತಿಯೇ ಇಲ್ಲ ಅಂದರೆ ಹೀ ಈಸ್ ಎ ಬಿಗ್ ಝೀರೋ. ಎಂಥ ಒಳ್ಳೆ ಮಾತು ನೋಡಿ. ನಾವೆಲ್ಲರೂ ಸ್ಕೂಲಿಗೆ ಹೋಗ್ತೀವಿ, ಅಲ್ಲಿ ಟೀಚರ್ಸ್ ಇರ್ತಾರೆ, ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತೀವಿ. ಅವ್ರು ಹೀಗೆ, ಅವ್ರು ಹಾಗೆ, ಅವ್ರು ಸರಿ ಇಲ್ಲ. ಇವಾಗ ಏನಾಗಿದೆ ಅಂದರೆ, ನಾನು ಇತ್ತೀಚೆಗೆ ಇನ್ನೂ ಒಂದು ಕಾರ್ಯಕ್ರಮದಲ್ಲಿ ಈ ಮಾತನ್ನು ಹೇಳಿದ್ದೆ, ಪ್ರಸ್ತುತ ಅಂತ ಇನ್ನೊಂದು ಸರ್ತಿ ಪುನರುಚ್ಚರಿಸ್ತಾ ಇದ್ದೀನಿ. ಒಂದು ಸರ್ತಿ ಕೇಳಿದ್ ಮತ್ತೆ ಕೇಳಬಾರ್ದು ಅಂತಿಲ್ಲ. ಅದಕ್ಕೋಸ್ಕರ ನಮ್ಮ ದಾಸಶ್ರೇಷ್ಠರು ಒಂದು ಹಾಡನ್ನು ಮಾಡಿದ್ದಾರೆ, ನಿಮಗೆಲ್ಲ ಆ ಹಾಡು ಗೊತ್ತಿರುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಗುರುವಿನ ಸ್ಲೇವ್, ದಾಸ ಆಗ್ಬೇಕಂತೆ, ಆಗಲೇ ನಮಗೆಲ್ಲ ಏನು ಮುಕ್ತಿ ಸಿಗತ್ತಂತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಆ ಹಾಡು. ಆದರೆ ಇವಾಗ ಏನಾಗೋಗಿದೆ ಗೊತ್ತಾ ಮಕ್ಕಳೇ? ಆ ಹಾಡು ಗುರುವಿನ ಗುಲಾಮ ಅಲ್ಲ, ಗುರುವೇ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುಗಳೇ ಪಾಪ ದಾಸ ಆಗೋಗ್ಬಿಡ್ಬೇಕು, ಅಂತಹ ಪರಿಸ್ಥಿತಿ ಬಂದು ಒದಗಿದೆ. ನಮ್ಮ ಟೀಚರ್ಸು, ಎಂಥೆಂಥ ಟೀಚರ್ಸ್ ಇದ್ದಾರೆ, ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾನೇ ಇಲ್ಲ ನಾವೆಲ್ಲ. ಯಾವತ್ತೂ ಅಷ್ಟೇ ತುಂಬ ಭಕ್ತಿ ಶ್ರದ್ಧೆಗಳಿಂದ ನಿಮಗೆ ವಿದ್ಯೆ ಹೇಳಿಕೊಟ್ಟಂತಹವರು, ಮತ್ತು ನಿಮ್ಮ ಕುಲಗುರುಗಳು, ನಿಮ್ಮ ತಂದೆ ತಾಯಿಯವರು ಮೊದಲನೇ ಗುರುಗಳು, ಇವರು ಯಾರೂ ಕೂಡ ನಿಮಗೆ ಯಾವತ್ತೂ ಕೂಡ ಮನಸಾರ ನೀವು ಕೆಟ್ಟ ಹೋಗ್ಬಿಡಿ ಅಂತ ಬಯಸಲ್ಲ. ಆದರೆ ನೀವು ಮಾತ್ರ ಎಂದೆಂದಿಗೂ ಗುರುಗಳ ಬಗ್ಗೆ ಶ್ರದ್ಧೆಯನ್ನು ಇಟ್ಕೊಂಡೇ ಇರಬೇಕು. ಇನ್ನೊಂದ್ಸರ್ತಿ ಈ ಶ್ಲೋಕ ಹೇಳೋಣ ಬನ್ನಿ. ಶರೀರಂ ಸುರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ತುಂಬ ಒಂದು ವಿಶೇಷತೆ ಏನಪ್ಪ ಅಂದರೆ, ಪ್ರತಿ ಶ್ಲೋಕದ ಕಡೆಯ 2 ಸಾಲು ಮನಶ್ಚೇನ್ನ ಲಗ್ನಂಗುರೋರಂಘ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಅನ್ನೋದು ರಿಪೀಟ್ ಆಗ್ತಾನೇ ಇರುತ್ತೆ. ಆದ್ದರಿಂದ ಮೊದಲನೇ ಶ್ಲೋಕ ಕಲ್ತ್ಕೊಂಡ್ರೆ ಸಾಕು. ಆ ಮೊದಲನೇ ಶ್ಲೋಕದ ಸೆಕೆಂಡ್ ಹಾಫ್ ಅಂದರೆ, ಒಂದು ಶ್ಲೋಕವನ್ನು 2 ಭಾಗ ಮಾಡಿದ್ರೆ ಮೊದಲು 2 ಲೈನು ಆಮೇಲೆ 2 ಲೈನು ಇರುತ್ತಲ್ಲ, ಆ 2 ಲೈನನ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಮುಂದೆ ಬರೋ ಶ್ಲೋಕಗಳನ್ನೆಲ್ಲನೂ ಸಲೀಸಾಗಿ ಕಲ್ತ್ಕೊಂಡ್ಬಿಡ್ಬಹುದು, ಕಂಠಸ್ಥನೂ ಮಾಡ್ಬೋದು. ಯಾಕೆ? ಆ 3ನೇ ಲೈನು 4ನೇ ಲೈನು ಅದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಆಗೋಯ್ತು. ಫಸ್ಟ್ 2 ಲೈನ್ಸ್ ಯು ಲರ್ನ್, ಯು ವಿಲ್ ಆಟೋಮೆಟಿಕ್ಲಿ ನೋ 3rd and 4th ಲೈನ್. ಮುಂದಿಂದು
ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾಃ ಸರ್ವಮೇತದ್ಧಿ ಜಾತಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಜೋರಾಗಿ ಹೇಳಿ, ಇನ್ನ ಒಂದು ಸ್ವಲ್ಪ ಜೋರಾಗಿ ಹೇಳಿ. ಗೃಹಂ ಬಾಂಧವಾ ಸರ್ವಮೇತದ್ಧಿ ಜಾತಂ ಗೃಹಂ ಬಾಂಧವಾ ಸರ್ವಮೇತದ್ಧಿ ಜಾತಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾ ಸರ್ವಮೇತದ್ಧಿ ಜಾತಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ಶರೀರಂ ಸುರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾ ಸರ್ವಮೇತದ್ಧಿ ಜಾತಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ. ಈ ಶ್ಲೋಕದಲ್ಲಿ ನಮಗೆಲ್ಲ ಇರಬಹುದು. ಏನೆಲ್ಲ? ಒಳ್ಳೆ ದುಡ್ಡು, ಹೆಂಡತಿ, ಮಕ್ಕಳು, ಮನೆ, ಗಾಡಿ, ಒಳ್ಳೆ ಅಧಿಕಾರ ಎಲ್ಲ ಇರಬಹುದು. ಇದಿದ್ರೆ ಸಾಕ ಮನುಷ್ಯನಿಗೆ ಜೀವನದಲ್ಲಿ? ಮನುಷ್ಯ ಹಾಗೆ ಅನ್ಕೊಳ್ತಾನೆ ನೋಡಿ ಮಕ್ಕಳೇ. ಒಂದು ಮನೆ ಸಾಕು ನಾವಿರೋದಿಕ್ಕೆ. ಆದರೆ ಇವಾಗ ಎಲ್ಲರ ಹತ್ರನೂ 4 ಮನೆ, 5 ಮನೆ, 6 ಮನೆ ಇಟ್ಕೊಂಡಿದ್ದಾರೆ ಎಲ್ಲರೂ. ಅದೇನಾಗತ್ತೆ? ಮನಃಶಾಂತಿ ಕೊಡತ್ತಾ? ಇಲ್ಲ. ಅದ್ರ ಬದಲಾಗಿ ಒಂದೇ ಮನೆ ಸಾಕು, ಎಕ್ಸ್ಟ್ರಾ ದುಡ್ಡು ಬಂದಿದ್ದು ಒಳ್ಳೆ ಕೆಲಸ ಮಾಡೋಣ ಅಂತ ಬುದ್ಧಿ ಎಷ್ಟು ಜನರಿಗೆ ಬರುತ್ತೆ ಮಕ್ಕಳೇ? ಬರೋದೇ ಇಲ್ಲ ಅದು. ಗಾಡಿ, ಒಂದು ಕಾರ್ ಇಟ್ಕೊಂಡ್ರೆ ಸಾಲದ? ಬೇಡಪ್ಪ, ಒಂದು 2 ವೀಲರು, ಒಂದು 4 ವೀಲರು ಇಟ್ಕೊಂಡ್ರೆ ಸಾಲದ? ಮನೆಯಲ್ಲಿ 4 ಜನ ಇದ್ರಂದ್ರೆ 4 ಕಾರ್. ಏನು ಪ್ರಯೋಜನ ಇಲ್ಲ. ಯಾಕೆ? ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಗುರುಗಳಿಗೆ ಕೊಡಬೇಕಾ ದುಡ್ಡನ್ನ ಅಂದರೆ ಬೇಕಾಗಿಲ್ಲ. ಗುರುಗಳಿಗೆ ನೀವು ಕೊಡಬೇಕಾಗಿರೋದು ಭಕ್ತಿ, ದುಡ್ಡು ಬೇಕಾಗಿಲ್ಲ. ಆ ದುಡ್ಡನ್ನ ಎಲ್ಲಾದರೂ ಒಳ್ಳೆ ಬೇರೆ ಕೆಲಸಕ್ಕೆ ಕೊಟ್ಬಿಡಿ, ಅಥವಾ ಸ್ವಲ್ಪ ಸೋಬರಾಗೆ ಸಂಪಾದನೆ ಮಾಡಿ. ನಾವು ಯಾವತ್ತೂ ದಾನ ಧರ್ಮಗಳಿಗೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಕಲತ್ರಂ ಅಂದರೆ ಹೆಂಡತಿ, ಧನಂ ಅಂದರೆ ದುಡ್ಡು, ಪುತ್ರ ಪೌತ್ರಾದಿ ಸರ್ವಂ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಇದ್ದಾರೆ. ಗೃಹಂ ಬಾಂಧವಾ ಸರ್ವಮೇತದ್ಧಿ ಜಾತಂ, ಎಲ್ಲರೂ ಇದ್ದಾರೆ ಅವನಿಗೆ, ಬಂಧುಗಳಿದ್ದಾರೆ.
ಆದರೆ ಒಂದೇ ಒಂದು ಮಾತ್ರ ಇಲ್ಲ. ಯಾವುದದು? ಮನಸ್ಸು ಅನ್ನೋದು ಗುರುಗಳ ಹತ್ರ ಇಲ್ಲ. ಅಂದರೆ ಏನಾಯಿತು? ಇವರೆಲ್ಲ ಇದ್ರೂ ಯಾರೂ ಇಲ್ಲ ಅಂತ ಅರ್ಥ. ಇದೊಂದೇ ಮನಸ್ಸಿದ್ದು ಯಾರೂ ಇಲ್ಲ ಅನ್ನೋ ವ್ಯಕ್ತಿಗೆ ಎಲ್ಲರೂ ಇದ್ದಾರೆ ಅಂತ ಅರ್ಥ ಆಗತ್ತೆ ಅಲ್ವಾ ಮಕ್ಕಳೇ? ನಮ್ಮ ಮನಸ್ಸು ಗುರುಗಳ ಹತ್ರ ಇಟ್ಬಿಟ್ರೆ ನಮಗೆ ಇಲ್ಲ, ಮನೆ ಇಲ್ಲ, ಅಧಿಕಾರ ಇಲ್ಲ, ಮತ್ತು ಗಾಡಿ ಇಲ್ಲ, ಏನೂ ಇಲ್ಲ. ಆದರೆ ನಮಗೆಲ್ಲ ಇದ್ದಂಗೆ ಆಗತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ದುಡ್ಡು ವಿಪರೀತ, ದುಡ್ಡೇ ದುಡ್ಡು. ಆಮೇಲೆ ಮನೆಗಳು, ಮಕ್ಕಳು, ಹೆಂಡತಿ, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಆದರೆ ಮನಸ್ಸು ಮಾತ್ರ ಗುರುಗಳ ಬಳಿ ಇಲ್ಲ. ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಅದೆಲ್ಲ ಇದ್ದೇನು ಪ್ರಯೋಜನ, ಏನು ಪ್ರಯೋಜನ, ಏನು ಪ್ರಯೋಜನ, ಏನು ಪ್ರಯೋಜನ ಅಂತ ಕೇಳ್ತಾ ಇದ್ದಾರೆ. ಮೊದಲ 2 ಶ್ಲೋಕಗಳನ್ನು ಒಂದು ಸರ್ತಿ ಹೇಳೋಣ. ಶುರು ಮಾಡಿ. ಶರೀರಂ ಸ್ವರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾ ಸರ್ವಮೇತದ್ಹಿ ಜಾತಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ. ನೀವು ಮಾತ್ರ ಹೇಳ್ತೀರಾ ಮಕ್ಕಳೇ? ನಾನು ಹೇಳ್ತಾ ಇರಬೇಕಾದ್ರೆ ನಮ್ಮ ಗುರುಗಳು ನನ್ನ ಕಣ್ಣೆದುರಿಗೆ ಬರಬೇಕು. ಆ ರೀತಿಯಲ್ಲಿ ಹೇಳಬೇಕು. ಹೇಳಿ. ಮುಂದಿನ ಶ್ಲೋಕ ಕಲ್ತ್ಕೊಂಡು ಅರ್ಥ ಮುಂದಿನ ಸಂಚಿಕೆಯಲ್ಲಿ ಕಲ್ತ್ಕೊಳ್ಳೋಣ. ಶ್ಲೋಕ ಮಾತ್ರ ಈ ಸಂಚಿಕೆಯಲ್ಲಿ ಕಲ್ತ್ಕೊಂಡ್ಬಿಡೋಣ. ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಮೊದಲ 2 ಸಾಲನ್ನ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ. ಶರೀರಂ ಸ್ವರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ
मनश्चेन्न लग्नं गुरोरङ्घ्रि पद्मे ततः किं ततः किं ततः किं ततः किं कलत्रं धनं पुत्रपौत्रादि सर्वं गृहं बान्धवा सर्वमेतद्धि जातं मनश्चेन्न लग्नं गुरोरङ्घ्रि पद्मे ततः किं ततः किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन्न लग्नं गुरोरङ्घ्रि पद्मे ततः किं ततः किं ತತಃ ಕಿಂ. ಮುಂದಿನ ಸಂಚಿಕೆಯಲ್ಲಿ ಈ 3ನೇ ಶ್ಲೋಕದ ಅರ್ಥ ತಿಳಿಸ್ಕೊಡ್ತೀನಿ. ಸಮಗ್ರವಾಗಿ ಆ 3 ಶ್ಲೋಕಗಳನ್ನು ಅಭ್ಯಾಸ ಮಾಡಿ ಮುಂದಕ್ಕೆ ಹೋಗೋಣ. ಶ್ರೀಕೃಷ್ಣಾರ್ಪಣಮಸ್ತು.